ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಪ್ರಕರಣವೊಂದರಲ್ಲಿ ಇದು ಅತ್ಯಂತ ದೊಡ್ಡ ಬೆಳವಣಿಗೆ. ನ್ಯಾಯಾಲಯಕ್ಕೆ ಸಲ್ಲಿಕೆಯಾಯಿತು ಬರೋಬ್ಬರಿ 7,000 ಪುಟಗಳ SIT ವರದಿ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ತೀವ್ರ ಕುತೂಹಲ ಕೆರಳಿಸಿದಂಥ ತನಿಖೆ ಇದೀಗ ಮಹತ್ವದ ಘಟ್ಟವನ್ನು ತಲುಪಿದೆ. ಪ್ರಕರಣದ ಸಂಪೂರ್ಣ ತನಿಖೆಯನ್ನು ನಡೆಸಿರುವಂಥ SIT ಇದೀಗ ತನ್ನ ತನಿಖಾ ವರದಿಯನ್ನು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದೆ. ಹಾಗಾದರೆ SIT ಸಲ್ಲಿಸಿರುವಂಥ ವರದಿಯಲ್ಲಿ ಮಹತ್ವವಾದ ಅಂಶಗಳು ಏನಿದೆ ಎನ್ನುವುದನ್ನು ನೋಡ್ತಾ ಹೋದರೆ ಇದೊಂದು ಬೃಹತ್ತಾದಂಥ ವರದಿಯಾಗಿದ್ದು ಸರಿಸುಮಾರು 7,000 ಪುಟಗಳ ವರದಿಯನ್ನು ಹೊಂದಿದೆ. ದಾಖಲೆಗಳ ಮಹಾಪೂರ. ಇಡೀ ತನಿಖೆ ವಿವರಗಳು ಒಟ್ಟು 12 ಪ್ರತ್ಯೇಕ ಫೈಲ್ಗಳಲ್ಲಿ ಅಡಕವಾಗಿದೆ. ಅಂದರೆ ಈ ವರದಿ ಇದೆಯಲ್ಲ, 7,000 ಪುಟಗಳ ವರದಿಯಲ್ಲಿ 12 ಚಾಪ್ಟರ್ಗಳನ್ನು ಒಳಗೊಂಡಿದೆ. ಸಾಕ್ಷ್ಯಗಳ ಬಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 255 ಸಾಕ್ಷಿಗಳ ನಿರ್ಣಾಯಕ ಹೇಳಿಕೆಯನ್ನು ಈ ವರದಿಯಲ್ಲಿ ದಾಖಲಿಸಲಾಗಿದೆ. ಜೊತೆಗೆ ಡಿಜಿಟಲ್ ಸಾಕ್ಷಿಗಳ ವಿಡಿಯೋ ಸ್ಟೇಟ್ಮೆಂಟ್ ಒಳಗೊಂಡ ಬರೋಬ್ಬರಿ 4 TB ಅಂದರೆ 4 ಟೆರಾಬೈಟ್ ಹಾರ್ಡ್ ಡಿಸ್ಕನ್ನು ನ್ಯಾಯಾಲಯಕ್ಕೆ ಹಸ್ತಾಂತರ ಮಾಡಲಾಗಿದೆ. ಜೊತೆಗೆ FSL ವರದಿ, ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಯನ್ನು ಸಂಪೂರ್ಣವಾಗಿ ಇದಕ್ಕೆ ಲಗತ್ತಿಸಲಾಗಿದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂಥ ವಸ್ತುಗಳು ಯಾವುದಪ್ಪ? 7,000 ಪುಟ ಇದೆಯಲ್ಲ, ಆ 7,000 ಪುಟದಲ್ಲಿ ಏನೇನು ವಸ್ತುಗಳನ್ನ ಲಗತ್ತಿಸಲಾಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದ್ದ ಎಲ್ಲ ಪ್ರಮುಖ ಸಾಕ್ಷಿಗಳನ್ನು ಕೂಡ ಇದೀಗ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ತರಲಾಗಿದೆ. ಅದೊಂಥರ ಖುಷಿಯಾಗತ್ತೆ ನೋಡಲಿಕ್ಕೆ. ದೊಡ್ಡದಾದಂಥ ಒಂದು ಗಂಟಿನಲ್ಲಿ ಕಟ್ಟಿಕೊಂಡು ಬಂದು ಇದೀಗ ಬೆಳ್ತಂಗಡಿಯ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಪತ್ತೆಯಾಗಿದ್ದ ಬುರುಡೆ ಮತ್ತು ಅಸ್ಥಿ ಪಂಜರ, ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ ನೋಡಿ. ವಶಪಡಿಸಿಕೊಳ್ಳಲಾಗಿದ್ದ ಮೊಬೈಲ್ಗಳು ಕೂಡ ಸಲ್ಲಿಕೆಯಾಗಿದೆ. ನ್ಯಾಯಾಲಯದ ಆವರಣದಲ್ಲಿ ಚಿನ್ನಯ್ಯ ದಂಪತಿ. SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಪ್ರಕರಣದಲ್ಲಿ ತೀವ್ರ ನೊಂದಿರುವಂಥ ಚಿನ್ನಯ್ಯ ತಮ್ಮ ಪತ್ನಿಯೊಂದಿಗೆ ಬೆಳ್ತಂಗಡಿಯ ನ್ಯಾಯಾಲಯದ ಆವರಣಕ್ಕೆ ಆಗಮಿಸಿದ್ರು. ವರ್ಷಗಳಿಂದ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂಥ ಈ ನಿಗೂಢ ಪ್ರಕರಣ ಈಗಲಾದರೂ ಕೊನೆಯಾಗುತ್ತೆ ಅನ್ನೋದು ಕೂಡ ಇದೀಗ ಜನರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣ ಅಂದ್ಕೂಡಲೇ ಇಡೀ ನಮ್ಮ ಪ್ರಪಂಚ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆ ಮುಖ ಮಾಡಿ ತಿರುಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅದರ ಧರ್ಮಸ್ಥಳ ಕಡೆ ಒಂದು ಬೊಟ್ಟನ್ನು ಮಾಡಿ ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭ ಒದಗಿ ಬಂದಿತ್ತು. ಆದರೆ ಇದೀಗ SIT ಹೆಡೆಡ್ ಬೈ ಡಾಕ್ಟರ್ ಪ್ರಣಮ್ ಮೊಹಂತಿ IPS ಆಫೀಸರು ಮತ್ತು DG ಲೆವೆಲ್ನ ಅಧಿಕಾರಿ ಪ್ರಕರಣದ ಸಂಪೂರ್ಣ ತನಿಖೆಯನ್ನು ಮಾಡಿ 7,000 ಪುಟಗಳ ಒಂದು ವರದಿಯನ್ನು ಇದೀಗ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಾಕ್ಷಿ ಸಮೇತ, ಅದು ಡಿಜಿಟಲ್ ಸಾಕ್ಷಿ ಆಗಿರ್ಬೋದು ಮತ್ತು ಪೇಪರ್ ಡಾಕ್ಯುಮೆಂಟ್ಸ್ ಸಮೇತ ಇದೀಗ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಈ ಸಂದರ್ಭದಲ್ಲಿ ಸಬ್ಕೋರ್ಸ್ ಕೇಂದ್ರ ಬಿಂದು ಆಗಿದ್ದಂಥ ಚಿನ್ನಯ್ಯ ಮತ್ತು ಅವರ ಪತ್ನಿ ಕೂಡ ಆಗಮಿಸಿದ್ರು ಅಥವಾ ಸಾಕ್ಷಿಯಾಗಿದ್ದರು. ಹಾಗಾದರೆ ಈ ಧರ್ಮಸ್ಥಳ ಪ್ರಕರಣ ಹೇಗಾಯಿತು, ಏನಾಯಿತು? ಈ ಧರ್ಮಸ್ಥಳ ಪ್ರಕರಣದ ಅಪ್ಡೇಟನ್ನು ನೋಡ್ತಾ ಹೋದರೆ ಅಥವಾ ಯಾವಾಗ ಸ್ಟಾರ್ಟ್ ಆಯಿತು, ಏನಾಯಿತು, ಆ ಕಿಡಿ ಹೊತ್ಕೊಂಡಿದ್ದು ಯಾವಾಗ ಅನ್ನೋದನ್ನು ನೋಡ್ತಾ ಹೋದರೆ ಅದು ಜೂನ್ 22, 2025 ಭೀಮಾ ಎನ್ನುವಂಥ ಅನಾಮಧೇಯ ಬರೆದಿದ್ದರು ಎನ್ನಲಾದ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗುತ್ತೆ. ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಯಾರು ಬರೆದಿದ್ದು? ಚಿನ್ನಯ್ಯ, ಅಂದರೆ ಭೀಮಾ ಎನ್ನುವಂಥ ಅನಾಮಧೇಯ ವ್ಯಕ್ತಿ. ಅದಾದ ನಂತರ ಅವನ ಹೆಸರು ಚಿನ್ನಯ್ಯ ಅನ್ನೋದು ಕೂಡ ಬಹಿರಂಗವಾಗುತ್ತೆ. ಆ ಪತ್ರದಲ್ಲಿ ಬರೆದಿರಲಾಗುತ್ತೆ, ಸ್ವತಂತ್ರ ಭಾರತದ ನಂತರ ಆದಂಥ ಅತ್ಯಂತ ದೊಡ್ಡ ಹತ್ಯಾಕಾಂಡ, ದೊಡ್ಡ ಪ್ರಕರಣದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ಕಪಕ್ಕದಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಅಸಹಜ ಸಾವುಗಳ ಪ್ರಕರಣದಲ್ಲಿ ಸಾವನ್ನಪ್ಪಿರುವಂಥ ಮೃತದೇಹಗಳನ್ನ ಒತ್ತಡ ಪೂರ್ವಕವಾಗಿ ನಾನು ಮಣ್ಣು ಮಾಡಿದ್ದೇನೆ ಅಥವಾ ಹೂತು ಹಾಕಿದ್ದೇನೆ ಅಥವಾ ಸಂಸ್ಕಾರ ಮಾಡಿದ್ದೇನೆ. ಹೀಗಾಗಿ ಆ ಆತ್ಮಗಳಿಗೆ, ಆ ದೇಹಕ್ಕೆ ಒಂದು ಮುಕ್ತಿ ಸಿಗಬೇಕಂದ್ರೆ ಆ ಸಾವುಗಳ ನಿಜವಾದ ಆರೋಪಿಗಳು ಹೊರಗೆ ಬರಬೇಕು, ಜೊತೆಗೆ ಸತ್ಯಾಸತ್ಯತೆ ತಿಳಿಬೇಕು, ಜೊತೆಗೆ ಅವುಗಳ ಪ್ರಕರಣದ ಒಂದು ತನಿಖೆ ಆಗಬೇಕು. ಯಾಕಂದರೆ ನಾನು ಈಗಾಗಲೇ ನೊಂದಿದ್ದೇನೆ. ಅವರ ಆತ್ಮಕ್ಕೆ, ಅಂದರೆ ನಾನು ಹೂತಿದ್ದ ಆತ್ಮಗಳ ಒಂದು ದೇಹಕ್ಕೆ ಮುಕ್ತಿ ಸಿಗಬೇಕಂದ್ರೆ ಆ ಪ್ರಕರಣಗಳು ತನಿಖೆ ಆಗಬೇಕು. ನಿಜವಾಗಿಯೂ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಲ್ಲ, ಅವರ ಸಾವಿಗೆ ಯಾರು ಕಾರಣರಾಗಿದ್ದಾರಲ್ಲ ಅವರಿಗೆಲ್ಲ ಶಿಕ್ಷೆ ಆದರೆ ಆ ಮುಖಾಂತರ ತೀರಿ ಹೋದಂಥ ಸಾವನ್ನಪ್ಪಿರುವಂಥ ಆತ್ಮಕ್ಕೆ ಒಂದು ಹಂತಕ್ಕೆ ಮುಕ್ತಿ ಸಿಗುತ್ತೆ.
ಅದರಿಂದ ನನಗೂ ಕೂಡ ನೆಮ್ಮದಿ ಸಿಗುತ್ತೆ ಅನ್ನುವಂಥ ಒಂದು ಲೆಟರ್ ಬಹಿರಂಗವಾಗುತ್ತೆ ಜೂನ್ 22ಕ್ಕೆ. ಅದಾದ ನಂತರ ವೈರಲ್ ಆಗುತ್ತೆ, ಜೊತೆಗೆ ಅದು ಅತ್ಯಂತ ದೊಡ್ಡದಂಥ ಸದ್ದು ಕೂಡ ಮಾಡುತ್ತೆ. ಜೂನ್ 22ಕ್ಕೆ ಸದ್ದು ಮಾಡಿ ಸ್ಟಾರ್ಟ್ ಮಾಡುತ್ತೆ. ಅದು ಯಾವ ಲೆವೆಲಿಗೆ ಸದ್ದು ಮಾಡುತ್ತಂದರೆ, ಇದೇ ಚಿನ್ನಯ್ಯ ಭೀಮ ಎನ್ನುವಂಥ ವ್ಯಕ್ತಿ ಒಂದು ತಲೆ ಬುರುಡೆಯ ಜೊತೆಗೆ ತಮ್ಮ ವಕೀಲರ ಮುಖಾಂತರ ಒಂದು ತಲೆ ಬುರುಡೆಯನ್ನು ಹಿಡ್ಕೊಂಡು ಜುಲೈ 3ಕ್ಕೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಬಂದು ಪ್ರತ್ಯಕ್ಷನಾಗ್ತೇನೆ ಮತ್ತು ಅಲ್ಲಿ 164 ಸ್ಟೇಟ್ಮೆಂಟ್ ಕೂಡ ದಾಖಲಾಗುತ್ತೆ. ನಾನು ಹೀಗೆ ಮಾಡಿದ್ದೇನೆ ಅಂದರೆ ಈ ಪತ್ರ ವೈರಲ್ ಆಗುತ್ತಲ್ಲ, ಅದೇ ಒಂದು ಹೇಳಿಕೆಯನ್ನು ಬೆಳ್ತಂಗಡಿಯ ನ್ಯಾಯಾಲಯದ ಅಥವಾ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟನ್ನು ಕೊಡ್ತಾನೆ ಮತ್ತು ತಾನು ತಂದ ತಲೆಬುರುಡೆ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾನೆ. ಆದರೆ ಆಗ ನ್ಯಾಯಾಧೀಶರು ಒಂದು ಸಲಹೆಯನ್ನು ಕೊಡ್ತಾರೆ, ಇದು ಒಂದು ಪೊಲೀಸ್ ಕಂಪ್ಲೇಂಟ್ ಆಗಬೇಕಾಗುತ್ತೆ, ಹಾಗಾಗಿ ನೀವು ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ, ಅದಾದ ನಂತರ ನಾವು ತನಿಖೆಯನ್ನು ಮುಂದುವರಿಸುವ ಎನ್ನುವಂಥ ಒಂದು ಸಲಹೆ ಕೊಟ್ಟಾಗ ಅದೇ ತಲೆಬುರುಡೆನೇ ಇಟ್ಕೊಂಡು ಜುಲೈ 4ಕ್ಕೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಬಂದು 163 ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಪ್ರಕರಣದ ದಾಖಲಾಗುತ್ತೆ. 39/2025 ಬಾರ್ ಅಂದರೆ ಪ್ರಕರಣ ಸಂಖ್ಯೆ 39/2025 ಎನ್ನುವಂಥ ಸಂಖ್ಯೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗುತ್ತೆ. ಅದಾದ ನಂತರ ಈ ಪ್ರಕರಣ ಯಾವ ಲೆವೆಲ್ ಸದ್ದು ಮಾಡುತ್ತಂದರೆ, ನೋಡಿ, ಒಬ್ಬ ಧರ್ಮಸ್ಥಳ ಎನ್ನುವಂಥ ಪವಿತ್ರ ಕ್ಷೇತ್ರಗಳಲ್ಲಿ ಅಪರಾಧ ಆಗಿಬಿಟ್ಟಿದೆ, ಆಪಾದನೆ ಆಗಿಬಿಟ್ಟಿದೆ, ದೊಡ್ಡವರು ಸೇರಿಕೊಂಡು ಇಲ್ಲಿ ಹೆಣ್ಣು ಮಕ್ಕಳ ಹಾಗೆ ಮಾಡಿದರೆ ಹೀಗೆ ಮಾಡಿದರೆ ಅಂದರೆ ಧರ್ಮಸ್ಥಳದಲ್ಲಿ ಕೆಲವೊಂದು ವರದಿ ಪ್ರಕಾರ ಚಿನ್ನಯ್ಯ ಅಥವಾ ಅನಾಮಧೇಯ ವ್ಯಕ್ತಿ ಹೇಳಿದ್ದು 100 ಶವಗಳನ್ನ ಹೂತಾಕಿದ್ದೇನೆ ಅಂತ ಮಾತಾದರೆ ಮಾಧ್ಯಮದಲ್ಲಿ ಹಾಗೆ ಹೀಗೆಲ್ಲವೂ ಕೂಡ ಸಾವಿರಾರು ಶವಗಳು ಅಲ್ಲಿ ಬಿದ್ದಿವೆ. ಧರ್ಮಸ್ಥಳ ಎನ್ನುವುದು ಒಂಥರ ಸ್ಮಶಾನ ಆಗಿಬಿಟ್ಟಿದೆ, ಎಲ್ಲ ಕೂಡ ಎಲ್ಲಿ ಅಗದ್ರೂ ಕೂಡ ಶವ ಸಿಗುತ್ತೆ ಅನ್ನುವಂಥ ಅಪಪ್ರಚಾರ ಅಥವಾ ದಾಳಿ ಕೂಡ ಆಗುತ್ತೆ. ಅದಾದ ನಂತರ ಜುಲೈ 11ಕ್ಕೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗುತ್ತೆ. ಜುಲೈ 3ಕ್ಕೆ ಬುರುಡೆ ತೊಗೊಂಡು ಬರ್ತಾನೆ ಕೋರ್ಟ್ ಮುಂದೆ, 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಜುಲೈ 4ಕ್ಕೆ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ದಾಖಲಿಸಿ 39/2025 ಎನ್ನುವಂಥ ಸಂಖ್ಯೆಯಲ್ಲಿ ಪ್ರಕರಣ ಕೂಡ ದಾಖಲಾಗುತ್ತೆ. ಪ್ರಕರಣ ದೊಡ್ಡದಾಗ್ತಿದ್ದಂತೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಎಂಟ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರಿಗೆ ಒಂದು ಪತ್ರ ಬರೀತಾರೆ. 2005ರಿಂದ 2025 ತನಕ 20 ವರ್ಷಗಳಲ್ಲಿ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಧರ್ಮಸ್ಥಳ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಂಥ ನಾಪತ್ತೆ ಪ್ರಕರಣ, ಕಿಡ್ನಾಪ್ ಪ್ರಕರಣ, ಸಾವು, ಬೇರೆ ಒಂದು ಹಂತದಲ್ಲಿ ಸಾವನ್ನಪ್ಪಿರುವಂಥ ಮಹಿಳೆಯರ ಮತ್ತು ಪ್ರಕರಣಗಳ ತನಿಖೆಯ ವರದಿ ನನಗೆ ಆಗಬೇಕು, ಏನೇನಾಗುತ್ತೆ ಅನ್ನುವಂಥ ವರದಿಯನ್ನು ಕೇಳ್ತಾರೆ. ಜೊತೆಗೆ CM ಅವರಿಗೆ, ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಕೂಡ ಒಂದು ಪತ್ರವನ್ನು ಬರೆದು, ಮುಖ್ಯಮಂತ್ರಿ ಸಾಹೇಬ್ರೆ, ಈ ಪ್ರಕರಣದ ತನಿಖೆಯನ್ನು ಸರಿಯಾಗಿ ಆಗಬೇಕು ಅಂದರೆ ನೀವೊಂದು SIT ತಂಡವನ್ನು ರಚನೆ ಮಾಡಬೇಕು, ಈ ಮುಖಾಂತರ ಧರ್ಮಸ್ಥಳದಲ್ಲಿ ಆದಂಥ ಹೆಣ್ಣು ಮಕ್ಕಳ ನೋವಿನ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥ ಒಂದು ಪತ್ರವನ್ನು ಕೂಡ ಬರೀತಾರೆ. ಎಚ್ಚೆತ್ತುಕೊಳ್ಬೇಕಾಗತ್ತೆ, ಯಾಕಂದರೆ ಅದು ಆ ಪ್ರಕರಣದ ತೀವ್ರತೆ ಎಷ್ಟಿತ್ತಂದರೆ ಏನು ಬೇಕಾದರೂ ಆಗ್ಬೋದು, ಇದಕ್ಕೆ ಹೊಣೆ ಯಾರು, ಯಾಕೆ ಇಷ್ಟು ವರ್ಷಗಳ ಕಾಲ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಬಿಡ್ತು, ಹೆಣ್ಣು ಮಕ್ಕಳ ಮಾರಣ ಹೋಮ ಆಗ್ತದೆ, ಹೆಣ್ಣು ಮಕ್ಕಳ ಬೇರೆ ಥರದಲ್ಲಿ ಅವರನ್ನು ಹೂತು ಹಾಕಲಾಗಿದೆ ಅನ್ನುವಂಥ ದೊಡ್ಡ ಸದ್ದಾದಾಗ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅಂದರೆ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು SIT ತಂಡವನ್ನು ರಚಿಸಿ 5 IPS ಆಫೀಸರ್ಗಳ ಒಂದು ತಂಡವನ್ನು ರಚಿಸಿ ಅದಕ್ಕೆ ಪ್ರಣಬ್ ಮೊಹಂತಿ ಅನ್ನುವಂಥ ಒಬ್ಬ ಭ್ರಷ್ಟಾಚಾರ ರಹಿತವಾದಂಥ ಒಂದು ಒಳ್ಳೆಯ ಹೆಸರಿರುವಂಥ ಪ್ರಣಬ್ ಮೊಹಂತಿ ಅವರನ್ನು ಹೆಡ್ ಮಾಡಿ SIT ತಂಡವನ್ನು ರಚನೆ ಮಾಡುತ್ತೆ. ಪ್ರಣಬ್ ಮೊಹಂತಿ ಅವರ ತಂಡ ಜುಲೈ 26ಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಬೆಳ್ತಂಗಡಿ ಅಕ್ಕಪಕ್ಕ, ಧರ್ಮಸ್ಥಳದ ಅಕ್ಕಪಕ್ಕ ಎಲ್ಲವೂ ಕೂಡ ಸ್ಥಳ ಮಹಾಜರು ಮಾಡುತ್ತೆ. 13 ಸ್ಥಳಗಳಲ್ಲಿ ಪಾಯಿಂಟ್ ಮಾಡಿ ಜುಲೈ 26ರಿಂದ ಸಮಾಧಿ ಆಗುವಂಥ ಸ್ಥಳ ಆಗುತ್ತೆ. 1ರಲ್ಲಿಗಿರ್ತಾರೆ, 2ರಲ್ಲಿಗಿರ್ತಾರೆ, 3ರಲ್ಲಿಗಿರ್ತಾರೆ, 4ರಲ್ಲಿಗಿರ್ತಾರೆ, ಎಲ್ಲ 100 ಮಾಧ್ಯಮಗಳು ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಅಕ್ಕಪಕ್ಕ ನೆರೆದಿರ್ತಾರೆ. ಸಮಾಧಿಯಾಗಿವಾಗ ಎಲ್ಲ ಗ್ರೀನ್ ಕರ್ಟನ್ ಹಾಕಿ ಏನೂ ಗೊತ್ತಾಗಬಾರ್ದು, ಸೋಕೋ ಟೀಮ್ ಇರುತ್ತೆ, ಬೇರೆ ಎಲ್ಲ ವ್ಯವಸ್ಥೆ ಇರುತ್ತೆ. ಜೊತೆಗೆ ಇಡೀ ಪ್ರಪಂಚದ ಏನೋ ಒಂದು ಆಗ್ತಾ ಇದೆ, ಏಲಿಯನ್ಸ್ಗಳು ಬಂದುಬಿಟ್ಟಿದ್ದಾರೆ ಅಥವಾ ಏನೋ ಆಗಿದೆ ಅನ್ನುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. 6ನೇ ಸ್ಪಾಟ್ನಲ್ಲಿ ಭೂಮಿಯ ಕೆಳಗಡೆ ಒಂದು ಮೂಳೆ ಸಿಕ್ಕಾಗ ಪ್ರಪಂಚವೇ ಕಲ್ಲೋಲ ಆಗಿಬಿಡುತ್ತೆ. ಇನ್ನೇನು ಬಾಡಿ ಸಿಕ್ಬಿಡ್ತು, ID ಕಾರ್ಡ್ ಸಿಕ್ತು, ಪಾನ್ ಕಾರ್ಡ್ ಸಿಕ್ತು, ಸತ್ಯ ಹೊರ ಬಂದುಬಿಡ್ತು. ಜೊತೆಗೆ ಆರೋಪಿಗಳು ಸಿಕ್ಕೇ ಬಿಡ್ತಾರೆ, ಆರೋಪಿಗಳು ಗಡ ಎಲ್ಲವೂ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಆದರೆ ಒಂದು ಮೂಳೆ ಸಿಕ್ಕ ನಂತರ 7ರಲ್ಲಿಗಿರ್ತಾರೆ, 8ರಲ್ಲಿಗಿರ್ತಾರೆ, 9ರಲ್ಲಿಗಿರ್ತಾರೆ, ಮತ್ತೆ ಸಿಗಲ್ಲ. ಆಗ ಮತ್ತೊಂದು ಸನ್ನಿವೇಶ ಆಗುತ್ತೆ. ಏನು ಚಿನ್ನಯ್ಯ ಎನ್ನುವಂಥ ಅಂದರೆ ಭೀಮಾ ಎನ್ನುವಂಥ ವ್ಯಕ್ತಿ ಸುಳ್ಳು ಹೇಳ್ಬಿಟ್ನ, ಭೀಮಾ ಎಲ್ಲಿ ಹೇಳ್ತಾರೆ ಅಲ್ಲೆಲ್ಲ ತೋರಿಸ್ತಾರೆ. ಭೀಮಾ ಅಲ್ಲಾಗಿ ಅಂದ್ರೆ ಆಗಿಬಿಡ್ತಾರೆ, ಭೀಮಾ ಈ ಸ್ಪಾಟಲ್ಲಿ ಆಗಿ ಅಂದ್ರೆ ಆಗಿರ್ತಾರೆ. ಒಂದು JCB, ಫೋಕ್ ಲೈನು, ಎಲ್ಲ ದೊಡ್ಡ ಉಪಕರಣಗಳು, ದೊಡ್ಡ ಯೂನಿಟ್ಗಳು ಎಲ್ಲವೂ ಕೂಡ ಇರುತ್ತೆ. ಎಮರ್ಜೆನ್ಸಿ ಇರುತ್ತೆ, ಆಂಬ್ಯುಲೆನ್ಸ್ ಇರುತ್ತೆ, ಯಾವ ವ್ಯವಸ್ಥೆ ಬೇಕಾದರೂ ಇರುತ್ತೆ. ಅಂಥ ಒಂದು ಜೊತೆಗೆ ಈ ಪ್ರಕರಣ ಕೊಟ್ಟಂಥ ಸಂಬಂಧಿಕರು ಕೂಡ ಇರ್ತಾರೆ ಮತ್ತು
ಈ ಪ್ರಕರಣದಲ್ಲಿ ಮತ್ತೊಬ್ಬ ರೂವಾರಿ ಅಂದರೆ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ, ಅಂದರೆ ಭೀಮಯ್ಯ ಎನ್ನುವಂಥ ವ್ಯಕ್ತಿ, ನಾನು ಈ ಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಾಕಿದ್ದೇನೆ ಎನ್ನುವಂಥ ಮಾತನ್ನು ಆಡಿ ದೂರನ್ನು ಕೊಟ್ಟರೆ, ಆ ದೂರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು ದಾಖಲಾಗತ್ತೆ. ಅಂದರೆ ತನ್ನ ಮಗಳು 2002-2003 ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಓದ್ತಿರುವಾಗ, MBBS ಓದ್ತಿರುವಾಗ ಆ ಮಗಳು ಕೂಡ ಕಾಣೆಯಾಗ್ಬಿಟ್ಲು. ಧರ್ಮಸ್ಥಳ ದೇವಸ್ಥಾನದ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದವಳು ಕಾಣೆಯಾಗ್ಬಿಟ್ಲು. ಕೊನೆಗೆ ನಾನು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಯಾರು ಕೂಡ ರಿಸೀವ್ ಮಾಡಲಿಲ್ಲ. ಹೀಗಾಗಿ ನನ್ನ ಮಗಳು ಅಂದರೆ ಸುಜಾತ ಭಟ್ ಎನ್ನುವಂಥ ಹೆಂಗಸಿನ ಮಗಳಾದಂಥ ಅನನ್ಯ ಭಟ್ ಮಗಳು ಕಾಣೆಯಾಗ್ಬಿಟ್ಟಿದ್ದಾಳೆ ಎನ್ನುವಂಥ ದೂರನ್ನು ಇದೇ ಸುಜಾತ ಭಟ್ ಅವರು ಅನನ್ಯ ಭಟ್ ಅವರ ಬಗ್ಗೆ ಕಾಲ್ಪನಿಕವಾದ ಕಥೆಯನ್ನು ಸೃಷ್ಟಿ ಮಾಡಿ ಅವಳೊಂದು ದೂರು ಕೊಡ್ತಾರೆ. ಅಲ್ಲಿಗೆ ಈ ಪ್ರಕರಣ ಅತ್ಯಂತ ರೋಚಕತೆಯನ್ನು ಪಡ್ಕೊಳ್ಳುತ್ತೆ. ಒಂದು ಕಡೆ ಒಬ್ಬ ಅಮಾಯಕನನ್ನು ಬಳಸ್ಕೊಂಡು ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಆದಂಥ ಅಸಹಜ ಸಾವುಗಳ ಪ್ರಕರಣವನ್ನು ಹೂತು ಸಾಕಿದರೆ, ಮತ್ತೊಂದು ಕಡೆ 60-70 ವರ್ಷದ ಒಬ್ಬ ಮುದಿ ಹೆಣ್ಣು ಮಗಳು ಸುಜಾತ ಭಟ್ ಎನ್ನುವಂಥ ಹೆಣ್ಣು ಮಗಳು ಹತ್ತುಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟು ಹೇಳ್ತಾಳೆ, ನನ್ನ ಮಗಳು 25-30 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕಾಣೆಯಾಗಿದ್ಲು. ಕೊನೆಗೆ ಬಂದು ಕೇಳಿದಾಗ ನನಗೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಅನೇಕರು ಹೊಡೆದುಬಿಟ್ರು. ಹೀಗಾಗಿ ನನ್ನ ಮಗಳ ನಾಪತ್ತೆಯಾಗಿರುವಂಥ ನನ್ನ ಮಗಳ ಮೃತದೇಹದ ಒಂದು ಕುರುಹನ್ನಾದರೂ ಕೊಟ್ಬಿಟ್ರೆ ಹಿಂದೂ ಸಂಪ್ರದಾಯದಂತೆ ನಾನು ಅವಳ ಸಂಸ್ಕಾರವನ್ನು ಮಾಡಿ ಮುಕ್ತಿ ಕೊಡ್ತೇನೆ ಎನ್ನುವಂಥ ಮಾತು ಹೇಳಿದಾಗ ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಯಾಕಂದರೆ ಧರ್ಮಸ್ಥಳ ದಕ್ಷಿಣ ಕನ್ನಡ ಅಥವಾ ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆ ಆಗಿರ್ತದೆ. ಯಾರು ಏನಂದ್ರೂ ಕೂಡ ಒಬ್ಬ ತನಗೆ ಯಾರೂ ಗತಿ ಇಲ್ಲದಾಗ ತನ್ನ ಮಗಳು ಕೂಡ ವಯಸ್ಸಲ್ಲಿ ಸತ್ತೋಗ್ಬಿಟ್ಲು, ನಾಪತ್ತೆ ಆದ್ಲು, ಅಥವಾ ಅವರನ್ನು ಹೀನಾಯವಾಗಿ ಸಾಯಿಸಿಬಿಟ್ರು ಎನ್ನುವಂಥ ಕೂಗು ಕೇಳಿದಾಗ ಎಲ್ಲರ ಮನಸ್ಸು ಕೂಡ ಕರಗತ್ತೆ. ಆದರೆ ಪ್ರಕರಣ ಉಲ್ಟಾ ತಿರುಗಲಿಕ್ಕೆ ತುಂಬ ದಿನ ಬೇಕಾಗಲ್ಲ. 11ನೇ ಸ್ಪಾಟ್ನಲ್ಲಿ ಭೂಮಿಯ ಮೇಲ್ಗಡೆ ಒಂದು ಮೂಳೆ ಸಿಗುತ್ತೆ. ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಕೇಸ್ ಏನೋ ಒಂದು ನಿರಸ ಪ್ರದರ್ಶನ ಕಾಣ್ತಿದೆ. ಎಲ್ಲೂ ಅಂದರೆ ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿ ಏನೋ ಸುಳ್ಳು ಹೇಳಿದ್ನ, ಏನಾಗ್ತಿದೆ, ಷಡ್ಯಂತ್ರ ಆಗ್ತಿದೆ. ಒಂದು ಕಡೆ ಧರ್ಮಸ್ಥಳ ಪರವಾಗಿದ್ದವರು ಒಂದು ಕಡೆ ಬ್ಯಾಟಿಂಗ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಸೌಜನ್ಯ ಪರ ಇರುವಂಥವ್ರು ಚಿಹ್ನೆಯನ್ನು ತಂದು ಇಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥ ಮಾತು. ಜೊತೆಗೆ ಎರಡು ಪಂಗಡಗಳ ನಡುವೆ ದೊಡ್ಡದಾದಂಥ ಹೋರಾಟ, ಪ್ರತಿ ಹೋರಾಟ, ವಾಗ್ದಾಳಿ, TV ಡಿಬೇಟ್ಗಳು ಎಲ್ಲವೂ ಕೂಡ ಆಗ್ತಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಬಂಗ್ಲೆಗುಡ್ಡದಲ್ಲಿ 7 ಮೃತದೇಹಗಳು ಭೂಮಿಯ ಮೇಲುಗಡೆ ಸಿಗೋ ತನಕ ಸುಜಾತ ಭಟ್ ಅವರ ಸುಳ್ಳು ಹೊರಗೆ ಬರುತ್ತೆ. ಜೊತೆಗೆ ಒಂದೊಂದೇ ಹೊರಗೆ ಬಂದು ಕೊನೆಗೆ ಏನಾಗುತ್ತೆ ಅಂದರೆ ಸುಜಾತ ಭಟ್ ಅವರು ಕೂಡ ಅರೆಸ್ಟ್ ಆಗುವಂಥ ಹಂತಕ್ಕೆ ಹೋಗ್ತಾರೆ. ಜೊತೆಗೆ ಅವರು ಸತ್ಯವನ್ನು ಒಪ್ಕೊಂಡು, ಇಲ್ಲ ನಾನು ಅನೇಕ ಹೋರಾಟಗಾರರು ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಹೀಗೆ ಇವರ ಮಾತನ್ನು ನಂಬಿ ನಾನು ಸುಳ್ಳು ಹೇಳಿಬಿಟ್ಟೆ, ನನಗೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ಅನನ್ಯ ಭಟ್ ಎನ್ನುವಂಥ ಮಗಳಿರಲಿಲ್ಲ, ನನ್ನ ಮತ್ತು ಧರ್ಮಸ್ಥಳದ ನಡುವಿನ ಒಂದು ಬೇರೆ ಬೇರೆ ಕೇಸ್ ಇತ್ತು, ಅದಕ್ಕೆ ಹೆಲ್ಪ್ ಕೇಳಲಿಕ್ಕೆ ಹೋದಾಗ ನನ್ನ ಈ ವೀಕ್ನೆಸ್ಸನ್ನು ಉಪಯೋಗಿಸ್ಕೊಂಡು ಇವರನ್ನು ಉಪಯೋಗಿಸ್ಕೊಂಡಿರುವಂಥ ಒಂದು ಪ್ರತ್ಯುತ್ತರ ಅಥವಾ ವಿರುದ್ಧ ಕಂಪ್ಲೇಂಟನ್ನು ಇದೇ ಸುಜಾತ ಭಟ್ ಅವರು ಮಟ್ಟಣ್ಣ ಮತ್ತು ತಿಮ್ಮರೊಡ್ಡಿ ಅವರ ಮೇಲೆ ಕೊಡ್ತಾರೆ. ಅಲ್ಲಿಗೆ ಒಂದು ಹಂತಕ್ಕೆ ಈ ಧರ್ಮಸ್ಥಳ ಕೇಸ್ ಎನ್ನುವುದು ಎಲ್ಲೋ ಒಂದು ಕಡೆ ಷಡ್ಯಂತ್ರದ ರೂಪವಾಗಿ ಪರಿಗಣನೆಗೆ ಬರುತ್ತೆ. ಅದಾದ ನಂತರ ಯಾವ ಲೆವೆಲ್ಗೆ ಆಗುತ್ತಂದರೆ, ಸ್ವತಃ ಬುರುಡೆ ತಂದುಕೊಂಡು ದೂರು ಕೊಟ್ಟಂಥ ಇದೇ ಭೀಮ ಎನ್ನುವಂಥ ವ್ಯಕ್ತಿ ಕೊನೆಗೆ ಚಿನ್ನಯ್ಯನಾಗಿ ಪರಿವರ್ತನೆಯಾಗಿ ಅವನ ಮೂಲ ಹೆಸರು ಗೊತ್ತಾಗಿ ಕೊನೆಗೆ ಇದೇ ಚಿನ್ನಯ್ಯ ಈ ದೂರುದಾರರಿಗೆ ಸಪೋರ್ಟ್ ಮಾಡಿದ್ರಲ್ಲ, ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣ, ಜೊತೆಗೆ ಈ ವಿಠ್ಠಲಗೌಡ, ಜಯಂತ್ ಟಿ, ಹೀಗೆ ಈ ಅನೇಕರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ. ಜೊತೆಗೆ ಶಿವಮೊಗ್ಗ ಜೈಲು ಪಾಲಾಗ್ತಾನೆ. ಜೊತೆಗೆ ಅದಾದ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ. ಜೊತೆಗೆ ಇದರ ನಡುವೆ ಕೂಡ ಈ ಸೌಜನ್ಯ ಪರ ಹೋರಾಟಗಾರನ್ನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಧರ್ಮಸ್ಥಳದ ಲಾಡ್ಜಿಗೆ ಸಂಬಂಧಪಟ್ಟಂತೆ ಅನೇಕರನ್ನ ಎನ್ಕ್ವೈರಿ ಮಾಡ್ತಾರೆ. ಟೋಟಲಿ 255 ಸಾಕ್ಷಿಗಳನ್ನ ಕೂಡ ಎನ್ಕ್ವೈರಿ ಮಾಡ್ತಾರೆ. ಇದರ ಜೊತೆಗೆ SIT ಈ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂಥ ಸಾವಿರಾರು ಮೂಳೆಗಳನ್ನು ಕೂಡ FSLಗೆ ಕಳಿಸುತ್ತೆ. FSL ಕೂಡ ಒಂದು ರಿಪೋರ್ಟನ್ನು ಕೊಟ್ಟು, ಎಸ್ ಅಫ್ಕೋರ್ಸ್ ಇಲ್ಲಿ ಈ ಬಂಗ್ಲೆಗುಡ್ಡ ಅನ್ನೋದು ಅದೊಂಥರ ಸಾವಿನ ನಗರ ಆಗಿದೆ, ಇಲ್ಲಿ ಅನೇಕ ಕ್ರೈಮ್ಗೆ ಸಂಬಂಧಪಟ್ಟಂಥ ಕ್ರಿಯೆಗಳು ಇಲ್ಲೇ ನಡೀತಾ ಇದ್ದವು ಮತ್ತು ಕೆಲವೊಂದು ಕ್ರೈಮನ್ನು ನಡೆದ ನಂತರ, ಅಪರಾಧ ಕೃತ್ಯಗಳು ನಡೆದ ನಂತರ ಅದನ್ನು ಬಚಾವ್ ಮಾಡಲಿಕ್ಕೆ, ಅದರಿಂದ ಬಚಾವಾಗಲಿಕ್ಕೆ ಈ ಸ್ಥಳಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಕ್ರೈಮನ್ನು ಮಾಡ್ತಾಯಿದ್ರು ಅಥವಾ ಇಲ್ಲಿಂದ ಎಸಿತಾ ಇದ್ರು ಎನ್ನುವಂಥ ಒಂದು ಪ್ರಕರಣ ಕೂಡ ಅಂದರೆ ಒಂದು ಅಭಿಪ್ರಾಯಕ್ಕೆ ಕೂಡ ಬಂದಿತ್ತು. ಇದೆಲ್ಲದರ ಸಾಕ್ಷಿಗಳನ್ನ ತೆಗೆದುಕೊಂಡಿದ್ದೀಗ ಪ್ರಣಬ್ ಮೊಹಂತಿಯವರು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸರಿಸುಮಾರು 7,000 ಪುಟಗಳ ಸಾಕ್ಷಿ ಸಮೇತ, ಅದು ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಅದು ಡಿಜಿಟಲ್ ಸಾಕ್ಷಿ ಇರ್ಬೋದು, ಅಂದರೆ 4 ಟೆರಾಬೈಟ್ಗಳ ಒಂದು ಸುದೀರ್ಘ ದಾಖಲಾತಿಗಳನ್ನ ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ನೋಡಬೇಕು ಮುಂದಿನ ಹಂತದಲ್ಲಿ ವಾದ ವಿವಾದ ಏನಾಗುತ್ತೆ, SIT ಪರ ವಕೀಲರು ಯಾವ ಥರ ವಾದ ಮಾಡ್ತಾರೆ, ಯಾರನ್ನ ಕಟಕಟೆ ಕರೆಸ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಒಂದು ಹಂತಕ್ಕೆ ಇದೀಗ
ಅಂತಿಮ ವರದಿ ಸಲ್ಲಿಕೆಯಾದ ನಂತರ SIT ರಿಪೋರ್ಟ್ನಲ್ಲಿ ಏನಿದೆ ಎಲ್ಲವೂ ಕೂಡ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಏನಾದರೂ SIT ರಿಪೋರ್ಟ್ ಲೀಕ್ ಆಗಿಬಿಟ್ರೆ ಅದರ ಒಂದೊಂದೇ ಹೆಸರು ಬರುತ್ತೆ, ಇವ್ರ ಹೆಸರು ಅಲ್ಲಿ ದಾಖಲಾಗಿದೆ, ಇವ್ರನ್ನ ಯಾಕೆ ಎನ್ಕ್ವೈರಿ ಮಾಡಿಲ್ಲ, ಎಲ್ಲವೂ ಕೂಡ ಕಾದು ನೋಡಬೇಕು. ಸೌಜನ್ಯ ಪರ ಹೋರಾಟಗಾರರು ಕೂಡ SIT ರಿಪೋರ್ಟ್ ನಮಗೂ ಕೊಡಬೇಕು, ನಾವು ಅಲ್ಲಿ ನೋಡ್ತೇವೆ ಯಾರನ್ನ ಎನ್ಕ್ವೈರಿ ಮಾಡಿಲ್ಲ, ನಾವು ಯಾರ ಬಗ್ಗೆ ದೂರು ಕೊಟ್ಟಿದ್ದೇವೆ ಎನ್ನುವಂಥ ವಾದ ಮತ್ತೊಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಧರ್ಮಸ್ಥಳ ಕಡೆಯವರು ಕೂಡ ಇಲ್ಲ, ಈ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಜೈಲು ಪಾಲ ಆಗಲೇಬೇಕೆನ್ನುವಂಥ ಹೋರಾಟಕ್ಕೆ ಇದೀಗ ಧರ್ಮಸ್ಥಳ ಪರ ಇರುವಂಥ ಹೋರಾಟಗಾರರು ಕೂಡ ನಿಶ್ಚಯ ಮಾಡಿದರೆ ನೋಡಬೇಕು, ಅದು ಕಾದು ನೋಡಬೇಕು. ಕೆಲ ದಿನಗಳ ನಂತರ ಈ ವಾದ ವಿವಾದ ಅಥವಾ ವಿಚಾರಣೆ ಆದಾಗ ಏನೆಲ್ಲ ಹೊರಗೆ ಬರುತ್ತೆ, ಯಾರನ್ನ ಕಟಕಡೆ ಕರೆಸ್ತಾರೆ, ಯಾವ ಸಾಕ್ಷಿಗಳನ್ನ ಕಟಕಡೆ ಕರೆಸಿ ಅವರನ್ನ ಮುಂದಿನ ತನಿಖೆಗೆ ಒಳಪಡಿಸ್ತಾರೆ, ಎಲ್ಲವೂ ಕೂಡ ಕಾದು ನೋಡಬೇಕು. ಏನೇ ಆಗಲಿ ಧರ್ಮಸ್ಥಳ ಕೇಸ್ ಎನ್ನುವುದು ನಿಗೂಢವಾಗಿತ್ತು, ಇದೀಗ ಬಹಿರಂಗವಾಗುವಂಥ ಎಲ್ಲ ಸತ್ಯ ಎಲ್ಲ ಟೈಮ್ ಇದೀಗ ಒದಗಿ ಬಂದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.